ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ 200 ರೂಪಾಯಿ ಖರ್ಚು ಮಾಡಿ ನೀವು ಪೂಜೆ ಮಾಡಿಸಿದ್ರೆ 20 ಲಕ್ಷ ರೂಪಾಯಿ ಮನೆ ಆಗ್ಬೋದಿಲ್ಲ, 20 ಲಕ್ಷ ರೂಪಾಯಿದೊಂದು ಸೈಟ್ ಏನಾದ್ರೂ ತಗೋಬಹುದು. ಕರುನಾಡು ನಮ್ಮೆಲ್ಲ ಕರ್ನಾಟಕ ಜನತೆಗೆ ಈ ಅನಿರುದ್ಧ್ ಚಕ್ರವರ್ತಿ ಮಾಡುವ ನಮಸ್ಕಾರಗಳು ಕಣ್ರಿ. ಈ ತರ ರೆಡಿಯಾಗಿ ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದ್ರೆ, ನನಗೆ ತುಂಬಾ ದಿನಗಳಿಂದ ತುಂಬಾ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ ಕಣ್ರಿ, ಭೂವರ ಸ್ವಾಮಿ ಅಂತ. ಅಲ್ಲಿ ಜಸ್ಟ್ 200 ರೂಪಾಯಿ ಕೊಟ್ಟು ಒಂದು ಟಿಕೆಟ್ನ ತಗೊಂಡು ಒಂದು ಮಣ್ಣ ತಗೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಬಂದು ನಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಅದು ನಾವು ಒಂದು ಮನೆ ಕಟ್ಟೋಕ್ಕಾಗಿರ್ಬೋದು, ಇಲ್ಲ ಒಂದು ಸೈಟ್ ತಗೊಳಕ್ಕಾಗಿರ್ಬೋದು, ಇಲ್ಲ ಒಂದು ಯಾವುದೇ ಜಮೀನು ವಿಷಯ ಆಗಿರ್ಬೋದು, ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತಂತೆ. ಅದಕ್ಕೋಸ್ಕರ ನಾನು ಇವತ್ತು ಆ ದೇವಸ್ಥಾನಕ್ಕೆ ಹೋಗೋದಂತ ಹೊರಟೆ ಕಣ್ರಿ. ಹೋಗ್ಬೇಕಾದ್ರೆ ಹೊಟ್ಟೆ ತುಂಬ ಹಸಿತಾಯಿತ್ತು, ಊಟ ಬೇರೆ ಮಾಡಿರಲಿಲ್ಲ. ಅದಕ್ಕೆ ನಮ್ಮ ಹುಡುಗನ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಕಣೋ ಅಂತಂದೆ. ನೋಡ್ರಿ, ನಾನು ಹಂಗೆ ಅಂದಿದ ತಕ್ಷಣ ಈ ಬಡಿ ಮಗ ಈ ಟೈಮಲ್ಲಿ ಊಟ ಮಾಡಿದ್ರೆ ಡೈಜೆಷನ್ ಆಗಲ್ಲ ಕಣೋ. ಏನಕ್ಕಪ್ಪ ಡೈಜೆಷನ್ ಆಗಲ್ಲ ಅಂತ ಹೇಳ್ತಾವನೆ ಅಂದರೆ, ಈ ಕಳ್ಳನ ಮಗ ಊಟ ಮಾಡ್ಕೊಂಡ್ಬಿಟ್ಟವನೆ ಕಣ್ರಿ. ಅದಕ್ಕೋಸ್ಕರ ನನ್ನ KRS ಹತ್ರ ನಡೀತಾ ಇರೋ ಸಂತೆ ಕರ್ಕೊ ಹೋಗ್ಬಿಟ್ಟು ಹಣ್ಣು ತಗೋ ಅಂತಂದ. ನೋಡ್ರಿ, ಇವ್ನು ಎಂಥ ಬುದ್ಧಿವಂತ ಅಂದರೆ, ಅಲ್ಲೆಲ್ಲಾದರೂ ನಿಲ್ಸಿದ್ರೆ ಒಂದು 200-300 ರೂಪಾಯಿಲೆಲ್ಲ ಊಟಕ್ಕೆ ಬೇಕಾಗೋದು ಅಂತ ಅನಿಸುತ್ತೆ. ಇಲ್ಲಿ ಬರೀ 60 ರೂಪಾಯಿಲಿ ಕೆಲಸ ಮುಗಿಸ್ಬಿಟ್ಟು ಹಾಕಂಡ್ರಿ. ಕೆಲಸ ಮುಗಿಸ್ಬಿಟ್ಟು ಕರ್ಕೋಬೇಕಾದ್ರೆ ಏನು ತಗೊಟ್ನೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಸಿತಾಯಿತ್ತು. ತಿನ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೋಡಪ್ಪ, ಲವರ್ ಇಲ್ಲ ಅನ್ನೋ ಚಿಂತೆ ಏನಕ್ಕೆ, ನನ್ನ ಗೆಳೆಯನೇ ನನಗೆ ಲವರ್ ಇದ್ದಂಗೆ ಅಂದ್ಕೊಂಡು ಯಾವ ಥರ ತಬ್ಕೊಂಡು ಹೋಯ್ತಾ ಇದ್ದಾರೆ ನೋಡ್ರಿ. ಇವನು ಸುಮ್ಮನೆ ಗಾಡಿ ಓಡಿಸ್ತಿದ್ರೆ ನಾನಂತೂ ಹಿಂದೆ ಕೂತ್ಕೊಂಡು ತಗೊಟ್ಟಿರೋದನ್ನೆಲ್ಲ ಕಚ ಪಿಚ ಅಂತ ತಿನ್ನಕ್ಕೆ ಶುರು ಮಾಡಿದೆ ಗುರು. ಯಾವ ಲೆವೆಲಿಗೆ ತಿಂದೆ ಅಂದರೆ, ಅವ್ನು ತಗೊಟ್ಟಿರೋದನ್ನೆಲ್ಲ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಇನ್ನೂ, ಆಗಲೇ ಖಾಲಿ ಮಾಡಿ ಕವರ್ ಎಸ್ಬಿಟ್ಟೆ ಅಂದ್ಕೊಳ್ಳಿ. ಅಷ್ಟರಲ್ಲಿ ದೇವಸ್ಥಾನದ ರೋಡು ಸಿಕ್ಕೇ ಬಿಡ್ತು ಕಣ್ರಿ. ದೇವಸ್ಥಾನಕ್ಕೆ ಇಷ್ಟೊಂದು ವೆಹಿಕಲ್ ಇತ್ತಿರೋದು ನೋಡಿ ನಾನಂತೂ ಒಂದು ರೌಂಡ್ ಶಾಕ್ ಆದೆ ಅಂದ್ಕೊಳ್ಳಿ. ಮೊದಲೇ ಶಾಕ್ ಆಗಿದ್ದು ನನಗೆ, ಈ ನನ್ನ ಮಗ ಬೇರೆ ಮನೇಲಿ ಸ್ನಾನ ಮಾಡ್ಕೊಬಂದರೆ ಬಟ್ಟೆ ತಗೊಬಂದಿದ್ದ ಕಣ್ರಿ. ಸ್ನಾನನೂ ಮಾಡಿರಲಿಲ್ಲ. ಈ ದೇವಸ್ಥಾನಕ್ಕೆ ಇದೆ ನಾನು ಫಸ್ಟ್ ಟೈಮ್ ಬರ್ತಿರೋದು. ಅವನು ಆವಾಗಲೇ ಒಂದು ಸಲ ಬಂದಿದ್ದಂತೆ. ಆದರೂ ಈ ನನ್ನ ಮಗ ಎಂಥ ಕನ್ಫ್ಯೂಷನ್ ನನ್ನ ಮಗ ಅಂದರೆ, ನಿಮಗೆ ಮುಂದೆ ಹೋಯ್ತಾ ಗೊತ್ತಾಯ್ತದೆ ಹೆಂಗೆ ಮಾಡ್ದ ಅಂತ. ಅದಾದಮೇಲೆ ಸ್ನಾನ ಮಾಡ್ದ ಅಂತ ನೀರು ಹುಡ್ಕೊಂಡು ಹೋದೋ ಕಣ್ರಿ. ಬಟ್ ಅಲ್ಲಿ ಮೆಟ್ಲನ್ನ ಮಾಡೋರೆ, ಬಟ್ ಸಿಕ್ಕಾಪಟ್ಟೆ ಪಾಚಿ ಇತ್ತು ಕಣ್ರಿ. ಎಲ್ಲಿ ಜಾರಿ ಬಿದ್ದಿದ್ದೋಯ್ತಾನೆ ಈ ಬಡ್ಡಿ ಮಗ ಅಂತ ನನಗೆ ಬೇರೆ ಭಯ ಆಯ್ತಾಯಿತ್ತು. ಅದರ ನಡುವೆ ಇಳಿಯೋದಕ್ಕೆ ನೋಡಿ ಏನು ಭಯ ಪಡ್ತವನೆ ಅಂದರೆ, ಇಲ್ಲೇ ಮುಂದೆ ನಿಂತ್ಕೊಂಡು ಮುಳುಗ್ಬಿಟ್ಟು ಎದ್ಬಿಡ್ತಾನೆ ಕಣ್ರಿ. ನನಗಂತೂ ಈ ನನ್ನ ಮಗ ಆಡ್ತಿ ನೋಡಿದ್ರೆ ಹುಸಿ ನಗ ಗೊತ್ತಿರಲಿಲ್ಲ ಅಂದ್ಕೊಳ್ಳಿ. ಅದನ್ನು ಮುಗಿಸ್ಕೊಂಡು ಹಂಗೋ ಹಿಂಗೋ ಸ್ನಾನ ಮಾಡಿದವರು ಸ್ನಾನ ಮಾಡಿಸ್ಕೊಂಡು ಈ ಕಡೆ ಕರ್ಕೊಬಂದರೆ ಬಟ್ಟೆ ಇಡಬೇಕು. ಬಟ್ಟೆ ಇಡೋದಕ್ಕೆ ಗಾಡಿ ತುಂಬ ದೂರದಲ್ಲಿ ನಿಲ್ಸಿದ್ದವು. ಅದಕ್ಕೆ ಒಬ್ಬ ಚುರುಮುರಿ ಅಂಗಡಿ ಅಣ್ಣನ ಪರಿಚಯ ಮಾಡಿಕೊಂಡು ಅಲ್ಲಿ ಬಟ್ಟೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದ ಅಂತ ಹೊರಟೋಗರು. ಈ ನನ್ನ ಮಗ ದೇವಸ್ಥಾನ ಅಂತ ಎಲ್ಲಿ ಕರ್ಕೊಬಂದವನೇ ಅಂದರೆ, ದೇವಸ್ಥಾನದ ಹತ್ರ ಕರ್ಕೊಯ್ತೀನಿ ಅಂತ ಊಟದ ಹತ್ರ ಕರ್ಕೊಬಂದವನೇ. ನಿಮ್ಮ ಹತ್ರನೂ ಯಾರಾದರೂ ಈ ಥರ ಕನ್ಫ್ಯೂಷನ್ ಫ್ರೆಂಡ್ ಇದ್ದರೆ ಕಿತ್ತೋದು ನನ್ನ ಮಕ್ಕಳು, ಅವ್ರನ್ನ ಟ್ಯಾಗ್ ಮಾಡಿ ಫ್ರೆಂಡ್ಸ್. ತನಕ ನನ್ನ ಮನಸ್ಸಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ಓಡ್ತಿದ್ದು, ಊಟದಲ್ಲಿ ನೋಡಿದ ತಕ್ಷಣ ಊಟ ಮಾಡಿದ್ರೆ ಸಾಕಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಮೊದಲೇ ಊಟ ಬೇರೆ ಮಾಡಿರಲಿಲ್ಲ. ಅದ್ರ ನಡುವೆ ದೇವಸ್ಥಾನ ನೋಡ್ಕೊಂಬಿಡ್ದ, ತಡಿ ಫಸ್ಟ್ ಹೋಗಿ ಈಗ ತಾನೇ ಸ್ನಾನ ಮಾಡೋನೆ, ಯಾಕೆ ಅವ್ನ ಮನ್ಸಿಗೆ ಬೇಜಾರು ಮಾಡೋದು ಅಂತ ಅವನ ಜೊತೆ ಹೊರಟೆ ಗುರು. ಹೋದ್ರೆ ಜನ, ಅಲ್ಲಿ ವೆಹಿಕಲ್ ಏನು ನೋಡ್ತೀರಾ, ಇಲ್ಲಿ ಜನ ನೋಡ್ಬೇಕನ್ರಿ. ಜನ ತುಂಬಿ ತುಡುಕ್ತವ್ರೆ ದೇವಸ್ಥಾನದಲ್ಲಿ ಅಂದ್ಕೊಳ್ಳಿ. ದೇವಸ್ಥಾನದೊಳಗಡೆ ದರ್ಶನಕ್ಕೆ ಬಿಟ್ಬಿಟ್ಟು ಆಚೆ ಏನಕ್ಕೆ ಇಷ್ಟೊಂದು ಜನ ಕೂತವ್ರೆ ಅಂತ ನನಗೆ ಯೋಚನೆ ಆಯಿತು. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೇನೆ ದರ್ಶನ ಮಾಡೋಣ ಅಂತ ಒಳಗಡೆ ಹೋದೆ ಕಣ್ರಿ. ದರ್ಶನ ಮಾಡೋಕೆ ಹೋದಾಗ ವೀಡಿಯೋ ಮಾಡೋಕೆ ಬಿಡಿಲ್ಲ. ಅದಕ್ಕೆ ಗೇಟ್ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಆಚೆ ಬಂದೆ ಕಣ್ರಿ. ಆಚೆ ಬಂದಮೇಲೆ ಇನ್ನೊಂದು ದೇವಸ್ಥಾನ ಐತೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದು ಅಂದ್ಕೊಳ್ಳಿ. ಅಲ್ಲೊಬ್ಬ ರಚ್ಚಿ ಸಿಕ್ಕಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರು ಕಣ್ರಿ. ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಹಿಂದ್ಗಡೆ ಕುಬೇರ್ ಮೂಲೆಯಲ್ಲಿ ಮಣ್ಣು ಗುಡ್ಡೆ ಹಾಕಿದ್ದಾರೆ. ಅಲ್ಲಿ 3 ಇಡಿ ಮಣ್ಣ ತಗೊಂಡು ನಾವು ಕವರ್ಗೆ ತುಂಬಿಕೊಂಡು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೇದು ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ಏನಕ್ಕಪ್ಪ ಒಳ್ಳೇದು ಅಂದರೆ, ಒಂದು ಮನೆ ಕಟ್ಟಬೇಕು ಅಂತ ಆಗಲಿಲ್ಲ, ಒಂದು ಸೈಟ್ ತಗೊಳ್ಳೋದಕ್ಕಾಗಲಿಲ್ಲ, ಜಮೀನು ವಿಚಾರ ಯಾವುದೇ ಒಂದು ವಿಚಾರ ಇದ್ರೂ ಅಲ್ಲೋಗಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂದರು. ಅದಕ್ಕೆ ಈ ಕಿತ್ತೋದು ನನ್ನ ಮಗನ ಕರ್ಕನಡಿ ಅಂದರೆ ಇವನು ಗೊತ್ತಿಲ್ಲ ಅಂತ ಏನೇನೋ ಹೇಳ್ದ. ಬಟ್ ಅಲ್ಲಿರೋರು ಯಾರನ್ನೋ ಕೇಳ್ಕೊಂಡು ಹಂಗೋ ಹಿಂಗೋ ಓದೋ ಕಣ್ರಿ. ಮಣ್ಣನ್ನು ತಗೊಂಡು ಇಲ್ಲಿ ಬಂದು ನೋಡಿದ್ರೆ ಆಂಜನೇಯನ ಬಾಲಕ್ಕಿಂತ ಉದ್ದ ಐತೆ ಅಂದ್ಕೊಳ್ಳಿ ಮಣ್ಣು ಪೂಜೆ ಮಾಡಿಸೋ ಜಾಗ. ಇವರು ನಾವೇ ತುಂಬ್ಕೊಂಬಂದಿರೋ ಮಣ್ಣಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ 200 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಒಂದು ಫೋಟೋ ಮತ್ತು ಒಂದು ಚೀಟಿ ಕೊಡ್ತಾರೆ. ಚೀಟಿ ಏನಕ್ಕಪ್ಪ ಯೂಸು ಅಂದರೆ, ನಾವು ತುಂಬ್ಕೊಂಬಂದಿರ್ತೀವಲ್ಲ ಮಣ್ಣು, ಅದನ್ನು ಆ ಕವರಲ್ಲಿ ಹಾಕ್ಬಿಟ್ಟು ಇಡಬೇಕನ್ರಿ ಅಲ್ಲಿ. ನನಗಂತೂ ಸಿಕ್ಕಾಬಟ್ಟೆ ತಲೆ ಕೆಟ್ಟಿತ್ತು. ಆ 200 ರೂಪಾಯಿ ಕೊಡೋದ್ರ ನಡುವೆ ಅಲ್ಲಿ ಪೂಜೆ ಮಾಡೋರಿಗೆ ಅವ್ರಿಗೆ ಬೇರೆ 20 ರೂಪಾಯಿ ಟಿಪ್ಸ್ ಬೇರೆ ಕೊಡಬೇಕು, ಅದನ್ನು ಬೇರೆ ಕೇಳಿದ್ರು. ನಾವಂತೂ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ಟರೆ ಏನೋ ಗೊತ್ತಿಲ್ಲ. ಆದಮೇಲೆ ಅಲ್ಲಿಂದ ಬಂದು ಮುಂದ್ಗಡೆ ಕುತ್ಕೊಂಡು ಕಾಯ್ತಾ ಇದ್ದೋ ಕಣ್ರಿ. ಪ್ರವಚನ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಸ್ಟಾರ್ಟ್ ಆಗೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೋ. ವೆಯ್ಟ್ ಮಾಡಬೇಕಾದ್ರೆ ಒಂದು ದೃಶ್ಯ ನೋಡ್ದೋ ಕಣ್ರಿ. ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅವ್ರು ಕೊಟ್ಟಿರೋ ಮಣ್ಣನ್ನಾಗಲಿ ಇಟ್ಟಿಗೆನಾಗಲಿ ಎತ್ತಿ ದೇವ್ರ ಮುಂದೆ ಇಡ್ತಾರೆ ಅಂದ್ಕೊಳ್ಳಿ. ನೋಡ್ರಿ, ಸ್ಟಾರ್ಟ್ ಆಯಿತು ಪ್ರವಚನ. ಎಲ್ಲರೂ ನೀಟಾಗಿ ಕೇಳಿಸ್ಕೊಳ್ಳಿ. ಇದು ಅಲ್ಲೇ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ. नमो भगवते वराहरुद्धाय वाद्यमध्यमाचमनीयं समर्पयामि। ओम भूमिर्भुवनाद्यौर्वरिणां परिक्षं महित्वा उपस्थे देवेभ्यदिदेक्ष्मन्नाथमन्नाध्यायामते आयङ्गौ पृष्टिरक्रमेण सन्मातरन्त्रः शिवरं सत्रयं सुमः त्रिगुं सत्तामविराजनिमात्मतङ्गाय शुश्रिये
त्वमग्ने तत्तव पुनः स्वोद्दीपयामसे यत्ते मन्युपरोक्तस्य पृथिवीमनुरध्वसे आदित्या विश्वे तद्देवा वसवस्ततमाभरन् मेदिनी देवी वसुन्धरास्य वसुधा देवी वासवी ब्रह्मवर्चसस्तिदृढागश्रोत्रचक्षुर्मनः देवी हिरण्यगर्भिणी देवी प्रसूवरी सदने सत्यायने सीता समुद्रवती सावित्री हनो देवी मह्यङ्गी धरणी महाव्यधिष्ठा शृङ्गे शृङ्गे यज्ञे यज्ञे विभीषिणी इंद्रपत्ने व्यापिनी सुरसरिदिह वायुमती जलशयनी श्रियं धाराजा सत्यं परिवेदिनी स्वपरिधत्तं परिगाय विष्णुपत्नीं महीं देवीं माधवीं माधवप्रियां लक्ष्मीं प्रियसखीं देवीं नमाम्यच्युतवल्लभाम् ॐ धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात् ॐ धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात् मृत्तिके हनमे पापय्यं मया दुष्कृतं कृतं तया हतेन पापेन जीवामि शरदशतं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते विद्यावन्तं यशस्वन्तं लक्ष्मीवन्तं जनं कुरु रूपं देहि जयं देहि यशो देहि द्विषो जहि आवाहितदेवताभ्यो नमः सर्वोपचारपूजां समर्पयामि ನೋಡಿ ಇಟ್ಟಿಗೆ ಮತ್ತೆ ಮೃತ್ತಿಕಾ ಪೂಜೆ ಆಗಿದೆ ಈ ಮೃತ್ತಿಗೆ ಮಣ್ಣನ್ನ ಮನೆಗೆ ತಗೊಂಡು ಹೋಗಿ ಒಂದು ಬಿಳಿ ಬಟ್ಟೆನ ಅರಿಶಿಣದ ಬಟ್ಟೆ ಮಾಡಿ ಅರಿಶಿಣದ ಬಟ್ಟೆ ಒಳಗಡೆ ಈ ಮೃತ್ತಿಗೆ ಮಣ್ಣನ್ನ ಹಾಕಿ ಕಟ್ಟಿಟ್ಟು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ನೀವೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರವರೆಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನಿಮ್ಮ ಕೋರಿಕೆ ಎಲ್ಲ ನೆರವೇರಿದ ಮೇಲೆ ಮತ್ತೆ ಬಂದು ಇಲ್ಲಿ ದೇವರಿಗೆ ಹರಕೆ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಮನೆಯಲ್ಲೇ ಇರುವ ಮಣ್ಣಿಗೆ ಕೊನೆಯದಾಗಿ ಲಾಸ್ಟ್ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು, ಬೇರೆ ಎಲ್ಲೂ ಹಾಕಬಾರ್ದು. ಒಂದು ಇಟ್ಟಿಗೆನ ನಮ್ಮ ದೇವಸ್ಥಾನಕ್ಕೆ ಇಲ್ಲೇ ಇಡಿ ಮುಂಭಾಗದಲ್ಲಿ, ಇನ್ನೊಂದು ಇಟ್ಟಿಗೆ ನಿಮ್ಮ ಮನೆ ಕಟ್ಟಿಸುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಶುರು ಮಾಡಿ ಕಟ್ಟಿಸ್ಕೊಡಿ. 11 ಪ್ರದಕ್ಷಿಣೆ ಯಾರು ಮಾಡಿಲ್ಲ ದೇವರ ದರ್ಶನ ಆದ್ಮೇಲೆ 11 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಶ್ರೀನಿವಾಸ ದೇವರ ದರ್ಶನ ಮಾಡಿ ದಾಸೋಹಕ್ಕೆ ಪ್ರಸಾದಕ್ಕೆ ಹೋಗಿ. ಚೀಟಿಯಲ್ಲಿ ಹೆಸರಿದೆ ನೋಡ್ಕೊಂಡು ನಿಮ್ಮಲ್ಲಿ ಮಣ್ಣು ತಗೊಳ್ಳಿ, ಬೇರೆಯವ್ರದ್ದು ಯಾರು ತಗೊಳ್ಳಿ. ಪೂಜೆ ಮುಗಿಸಿ ಎಲ್ಲನೂ ಹೇಳಿದ ಮೇಲೆ ಕಣ್ರಿ ನನಗೂ ಗೊತ್ತಾಗಿದ್ದು, ದೇವಸ್ಥಾನದಲ್ಲಿ ಎಲ್ಲನೂ ಮಾಡೋಕ್ಕೆ ಮುಂಚೆ, ದರ್ಶನ ಮಾಡೋಕ್ಕೆ ಮುಂಚೆ ನಾವು ಮಣ್ಣು ತಗೊಂಡೋಗಿ ಪೂಜೆ ಮಾಡಿಸಿ ದೇವಸ್ಥಾನನ 11 ರೌಂಡ್ ಪ್ರದಕ್ಷಿಣೆ ಹಾಕ್ಬೇಕಂತೆ ಕಣ್ರಿ. ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂದ್ಕೊಳ್ಳಿ. ಅದ್ರ ನಡುವೆ ಇಲ್ಲೊಬ್ಬರು ವಯಸ್ಸಾದವರು ಪಾಪ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿ ಮಿಸ್ಸಾಗಿ ಸ್ವಲ್ಪ ಜಾಸ್ತಿ BP ಲೋ ಆಗೋ ಗೊತ್ತಿಲ್ಲ ಏನಾಗಿತ್ತು ಅಂತ, ಬಟ್ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ರು ಕಣ್ರಿ. ಅವ್ರ ಕಷ್ಟ ನೋಡಿ ನನಗಂತೂ ಸಿಕ್ಕಾಬಟ್ಟೆ ಫೀಲ್ ಆಯಿತು ಅಂದ್ಕೊಳ್ಳಿ. ಅದ್ರ ನಡುವೆ ನಾನು ಪೂಜೆ ಮಾಡಿಸಿದ್ನಲ್ಲ, ನಾನು 11 ರೌಂಡ್ ಹೊಡಿಲೇಬೇಕಾಯ್ತು ಕಣ್ರಿ. ಫಸ್ಟೇ ಊಟ ಮಾಡಿರಲಿಲ್ಲ ಈ ಜೀವ, ಮೊದಲೇ ಸುಸ್ತಾಯ್ತಾಯಿತ್ತು. ಅದ್ರ ನಡುವೆ ಸದ್ಯಕ್ಕೆ ಪುಣ್ಯಕ್ಕೆ ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ ಫೋನ್ ಮಾಡಿ ಮಾತಾಡ್ತಾಯಿದ್ರು ಕಣ್ರಿ. ಜೊತೆ ಮಾತಾಡ್ಕೊಳ್ತಾ ಮತ್ತು ದೇವ್ರನ್ನ ಕೇಳ್ಕೊತಿದ್ದೆ ಕಣ್ರಿ, ಭಗವಂತ ಬೇಗ ಈ 3 ರೌಂಡ್ನ ತೀರ್ಸಪ್ಪ ಅಂತ. ಕೊನೆ ರೌಂಡ್ ಬಂದಾಗ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು. ಆ ಸ್ಮೈಲ್ ಅಂತೂ ಹೇಳ್ತಾ ಇತ್ತು, ನಿನ್ನ ಕೈಲಿ ಆಗ್ತಾಯಿಲ್ಲ ಹೋಗ್ಬಿಡು ಅಂತ ಕಣ್ರಿ. ನಾನು ಮುಗಿಸಿ ನೋಡಿದ್ರು ಇನ್ನೂ ಅವ್ರ ಕೈಲಿ ಪಾಪ ಎದಳಕ್ಕಾಗಿರಲಿಲ್ಲ ಕಣ್ರಿ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಅದ್ರ ನಡುವೆ ನಮ್ಮ ಹುಡುಗನ ನಾನು ಹುಡುಕ್ತಾ ಇದ್ದೀನಿ ಕಣ್ರಿ, ಎಲ್ಗೆ ಹೋಗೋನೆ ಅಂತ. ನಾನೆಲ್ಲ ಊಟಕ್ಕೆ ಹೋಗ್ಬಿಟ್ಟೇನೋ ಅಂತ ಅಂದ್ಕೊಂಡ್ರೆ ಯಾವುದೋ ಹುಡುಗಿ ಹಿಂದ್ಗಡೆ ಬಂದು ಕಳ್ಳನ ಮಗ ಒಳೆ ಹತ್ರ ಬಂದು ಕೂತ್ಬಿಟ್ಟವನೆ ಆ ಹುಡುಗಿ ನೋಡ್ಕೊಂಡು. ನಾನು ಹೋದ್ರೆ ಹೆಂಗೆ ಡವ್ ಮಾಡ್ತಾನೆ ಅಂದರೆ, ಮಚ್ಚ ನೀನು ಕಾಲು ತೊಳ್ಕೊಂಡು ಮುಖ ಗಿಕ್ಕ ತೊಳ್ಕೊಳ್ಳಿ ಅಂತ ಇಲ್ಲಿ ಬಂದು ಕೂತಿದ್ದೆ ಕಣೋ. ಊಟಕ್ಕೆ ಕೈ ತೊಳೆಯಕ್ಕಲ್ಲೆಲ್ಲ ನೀರಿಲ್ಲ ಅಂತ. ಅಲ್ಲಿ ಯಾವ ಥರ ನೀರಿನ ವ್ಯವಸ್ಥೆ ಐತೆ ಅಂದರೆ, ತಟ್ಟೆ ತೊಳೆಯೋಕ್ಕಾಗ್ಬೋದು, ಕೈ ತೊಳೆಯೋಕ್ಕಾಗ್ಬೋದು, ಸಿಕ್ಕಾಬಟ್ಟೆ ವ್ಯವಸ್ಥೆ ಐತೆ ಕಣ್ರಿ. ಇವನು ಎಂಥ ಸುಳ್ಳು ಹೇಳ್ದ ಅಂದರೆ ಕಿತ್ತೋದು ನನ್ನ ಮಗ. ನನಗಂತೂ ಅವನ್ನ ಬೈಯೋಕ್ಕೆ ಬೋಗಳಗಳೇ ಇಲ್ವೇನೋ ಅಂತ ಅನ್ನಿಸ್ತು ಕಣ್ರಿ. ಅದ್ರ ನಡುವೆ ಊಟಕ್ಕೆ ಹೋದಾಗ ನಾನು ಕೈಲಿ ಫೋಟೋ ಮತ್ತು ಅದನ್ನ ಇಟ್ಕೊಂಡಿರೋದ್ರಿಂದ ಅವನೇ ಹಾಕ್ಸ್ಕೊಬರಕ್ಕೆ ಹೋಗಿ ನನಗೂ ಸೇರಿಸಿ ಅವನೇ ಹಾಕ್ಸ್ಕೊಬಂದ ಕಣ್ರಿ. ಅದನ್ನೆಲ್ಲ ತಿನ್ಕೊಂಡು ಹಂಗೆ ಮುಂದೆ ಬಂದು, ಏನಕ್ಕೆ ಬಂದು ಅಂದರೆ ಗೊತ್ತಲ್ಲ ನಿಮಗೇನೆ, ಚಪ್ಪಲಿ ಬಿಟ್ಬಿಟ್ಟಿದ್ದು, ಚಪ್ಪಲಿ ಹಾಕಬೇಕಿತ್ತು. ಅದ್ರ ಜೊತೆಯಲ್ಲಿ ಖಾರ ಮತ್ತು ಪುರಿ ತಗೋಬೇಕಿತ್ತು. ಅದನ್ನೆಲ್ಲ ತಗೊಂಡು ಹಂಗೆ ಮುಂದೆ ಹೊರಟ್ರೆ ಗೊತ್ತಲ್ರಪ್ಪ, ಅವಾಗಲೇ ಚುರುಮುರಿ ಅಂಗಡಿಲಿ ನಮ್ಮ ಹುಡುಗನ ಬಟ್ಟೆ ಹೊಸಿದ್ವಲ್ಲ, ಚುರುಮುರಿ ಅಣ್ಣನ ಹತ್ರ ಒಂದು ಚುರುಮುರಿ ತಗೊಂಡು ಅವಾಗಿಂದ ನೋಡ್ಕೊಂಡಿರೋ ಖುಷಿಗೆ ಆ ಚುರುಮುರಿ ತಿನ್ಕೊಂಡು ಹಂಗೆ ಮನೆ ಕಡೆ ಹೊಂಟೋಕಂಡ್ರಿ ಇವತ್ತು.